ಅವ್ರೇನೋ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು, ಏನೇನೋ ಇದಾಗಿ ಅದು ಹಂಗೆ ಹಿಂಗೆ. ಅದು ಒಬ್ಬರ ಬಗ್ಗೆ ಮಾತಾಡಿದ್ರು. ಓಕೆ, ನಾನು ಒಬ್ಬನ ಬಗ್ಗೆ ಮಾತಾಡಿದ್ರೆ ನಾನು ತಡೆಯಪ್ಪ ನನಗೆ ಅವಮಾನ ಆಯಿತು, ಸರಿ ನಾನು ಹೋಗ್ತೀನಿ, ಕೋರ್ಟ್ಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ಏನೋ ಮಾತಾಡ್ಬೋದಾಯ್ತು. ಪ್ರತಿಯೊಬ್ಬರ ಬಗ್ಗೆ ಇಂಡಸ್ಟ್ರಿ ಪ್ರತಿಯೊಬ್ಬರ ಬಗ್ಗೆ ಮಾತಾಡಿದ್ದಾರೆ. ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ, AP ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ದಾರೆ, ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, DK ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ, DK ಸಾಹೇಬ್ರ ಬಗ್ಗೆ. ಅಂದರೆ ಸೋ ಮೆನಿ. ಸರಿ, ಓಕೆ, ಅವ್ರವ್ರದ್ದೇನೋ ಪರ್ಸ್ನಲ್ ಇದೆ, ಅವ್ರವ್ರದ್ದೇನೋ ಇರ್ತದೆ, ಅವ್ರವ್ರು ಹೇಳ್ಕೊತಾರೆ, ತೊಂದರೆ ಇಲ್ಲ, ನನಗೇನು ಯಾರ ಇದು ಇಲ್ಲ, ಅಭ್ಯಂತರ ಇಲ್ಲ. ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ, ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು. ನಾನು ಕೇಳೋದು, ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ಯೋಗ್ಯತೆ ಇರಬೇಕು, ಆಯ್ತಾ? ಇವತ್ತೂ 100 ಜನಕ್ಕೆ ಅನ್ನ ಹಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ, ಆಯ್ತಾ? ನಿಮ್ಗಳ ಮುಖಾಂತರ 100 ಜನ ಕೆಪಾಸಿಟಿ ಇದೆ, ದೇವ್ರು ಕೊಟ್ಟಿಯಾನೆ. ಇವ್ರಿಗೇನು ಯೋಗ್ಯತೆ ಇದೆ? ಫಸ್ಟ್ ಆಫ್ ಆಲ್ ತಾಯಿದಿರ ಬಗ್ಗೆ ಮಾತಾಡ್ತಾರೆ, ಒಬ್ಬ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಮಾತಾಡ್ತಾರೆ. ಯಾರೋ ಕರಿಯ ಪಾಪ ಎಂಥ ಸಿನಿಮಾ ಇವತ್ತು ವರ್ಷ ರಿಲೀಸ್ ಆಗಿ ದುಡ್ಡಾಗುತ್ತೆ. ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ, ಎಷ್ಟು ಜನ ಸಂಸಾರಗಳು ಉದ್ಧಾರ ಆಗಿದೆ, ಅವ್ರಿಗೇನು ಗೊತ್ತು?